ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಮ್ಯಾಥ್ಸು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಅಂದರೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೆ ಏನು ಒಂದು ಪಾಸ್ ಆಗೋಕ್ಕೆ ಎಷ್ಟು ಕ್ವಶನ್ಸ್ ಬೇಕಾಗುತ್ತೋ ಅಷ್ಟು ಕ್ವಶನ್ಸ್ ಇದರಲ್ಲಿ ಕವರ್ ಆಗಿದೆ. ನೀವು 30+ ಇದರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೊಳ್ತೀನಿ ಅಂದರೆ ತಗೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ, 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನಿಮಗೆ ಇದು 2 ಮಾರ್ಕ್ಸಿಗೆ ಬರುತ್ತೆ. ಇನ್ನೂ ಒಂದು ಸಹ ಇದೆ, ಅಂದರೆ ಇದೆರಡರಲ್ಲಿ ಒಂದು ಬರುತ್ತೆ ಅಂತ. ಸೊ ನೋಡಿ, ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಇಲ್ಲಿ ಏನು ವರ್ಗಮೂಲ 3 ಬಂದಿದೆ ಅಲ್ಲಿ ಸಂಖ್ಯೆನ ಮಾತ್ರ ಚೇಂಜ್ ಮಾಡಿ ನಿಮ್ಮ ಎಕ್ಸಾಮಲ್ಲಿ ಕೊಡ್ಬೋದು. ಸೊ ಇದನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, p of x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ. ಒಂದೊಂದು ಸಾರಿ 2 ಮಾರ್ಕ್ಸಿಗೆ ಕೊಡ್ತಾರೆ, ಬಟ್ ನೋಡಿ ಇದು ನಿಮಗೆ 3 ಮಾರ್ಕ್ಸ್ಗಂತೂ ಪಕ್ಕಾ ಬಂದೇ ಬರುತ್ತೆ. ಸೊ ನಿಮಗೆ ಸಹಗುಣಕ, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅನ್ನೋ ಪ್ರಶ್ನೆ ಇದು. ಸೊ ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಉತ್ತರನ ಕೊಟ್ಟಿದ್ದಾರೆ. ಸೊ ಆಲ್ಫಾ ಬೀಟಾ ಇದೆಲ್ಲ ಹಾಕಿ ನೀವು ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟು ವರ್ಜಿಸುವ ವಿಧಾನ. ಸೊ ನಾನು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ, ವರ್ಜಿಸುವ ವಿಧಾನ ಈಸಿಯಾಗಿ ಯಾವ ರೀತಿ ಬರೀಬೇಕು ಅನ್ನೋದು. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿರುತ್ತೆ, ಸೊ ಬೇಗ ಹೋಗಿ ನೋಡಿ. ಹಾಗೆ ನಿಮಗೆ ಈ ವರ್ಜಿಸುವ ವಿಧಾನ ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಬರುತ್ತೆ. ಸೊ ನೀವು ಆರಾಮಾಗಿ 2 ಮಾರ್ಕ್ಸ್ನ ತೆಗಿಬೋದು. ಸೊ ಇದರಲ್ಲೂ ಆನ್ಸರ್ ಕೊಟ್ಟಿದ್ದಾರೆ, ನೋಡ್ಬೋದು ಕೆಳಗಡೆ. ಸೊ ಈ ಆನ್ಸರ್ನ ನೋಡಿಬಿಟ್ಟು ನೀವು ಯಾವ ರೀತಿ ಬಿಡಿಸ್ಬೇಕು ಲೆಕ್ಕನ ಅನ್ನೋದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. 2x - 5x - 1 ವರ್ಗ 1 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಬರೆಯಿರಿ. ಸೊ ಇದು ನಿಮಗೆ 2 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ. ಸೊ ನೋಡಿ, ಇಲ್ಲಿ ಒಂದು ಸೂತ್ರ ಇದೆ. ಸೊ ನಿಮಗೆ ಈ ಸೂತ್ರ ಒಂದು ಬಂದರೆ ಆರಾಮಾಗಿ ಲೆಕ್ಕನ ಬಿಡಿಸ್ಕೊಂಡು ಹೋಗ್ಬೋದು. ಲಾಸ್ಟಲ್ಲಿ ಮೂಲಗಳ ಸ್ವಭಾವ. ಸೊ 3 ಇದೆ, ಅದರಲ್ಲಿ ಪ್ಲಸ್ ಬಂದರೆ ಏನು, ಮೈನಸ್ ಬಂದರೆ ಏನು, ಸಮ ಬಂದರೆ ಏನು ಅನ್ನೋದು. ಸೊ ನೀವು ಅದನ್ನೆಲ್ಲ ಕಲ್ತಿರಬೇಕು, ಮೂಲಗಳ ಸ್ವಭಾವವನ್ನು. ಸೊ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ ನಿಮಗೆ ಇದರಲ್ಲಿ. ನೆಕ್ಸ್ಟ್ ನೋಡಿ, ಸಮಾಂತರ ಶ್ರೇಣಿಯ n-ನೇ ಪದವನ್ನು ಕಂಡುಹಿಡಿಯುವುದು. ಸೊ ನಿಮಗೆ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಆಮೇಲೆ ಇಷ್ಟನೇ ಪದ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಸೊ ಇಲ್ಲಿ 10ನೇ ಪದ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೂತ್ರ an = a + n - 1 × d. ಸೊ ಇದು ನಿಮ್ಮ ಸೂತ್ರ ಆಗುತ್ತೆ. ಇಷ್ಟನೇ ಪದ, 10ನೇ ಪದ ಅಥವಾ 15ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಸೊ ನೀವು ಆ ಪದನ ಕಂಡುಹಿಡಿಬೇಕಾಗಿರುತ್ತೆ. ಇನ್ನೊಂದಿದೆ ನಿಮಗೆ ಪ್ರಶ್ನೆ ಇದರಲ್ಲಿ, ಅದು ಯಾವುದು ಅಂದರೆ ಸಮಾಂತರ ಶ್ರೇಣಿಯ ಇಷ್ಟು ಪದಗಳ ಮೊತ್ತ ಅಂತ ಹೇಳಿರ್ತಾರೆ. ನೋಡಿ ಇಲ್ಲಿ ಅವರೇ ಕೊಟ್ಟಿದ್ದಾರೆ 22 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಸೊ ಒಂದು ಮೊತ್ತದಿರುತ್ತೆ, ಒಂದು ಇಷ್ಟನೇ ಪದ ಕಂಡುಹಿಡಿಯಿರಿ ಅನ್ನೋದಿರುತ್ತೆ. ಸೊ ಇದಕ್ಕೆ ನೋಡೋದಾದರೆ ಸೂತ್ರ Sn = n/2 2a + n - 1 × d. ಸೊ ಇದು ನಿಮ್ಮ ಒಂದು ಸೂತ್ರ ಆಗಿರುತ್ತೆ. ನೀವು ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಲೆಕ್ಕನ ಬಿಡಿಸ್ಕೊಂಡು ಹೋದರೆ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಪೂರ್ತಿಯಾಗಿ. ಸೊ ಇದರಲ್ಲಿ ಯಾವ ಪ್ರಶ್ನೆನೂ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಬರೀಬೇಕು ನೀವು, ಒಂದು ಪ್ರಶ್ನೆನೂ ಮಿಸ್ ಮಾಡದೇ ಇರೋ ಹಾಗೆ. ಸೊ ನಾನು ಇದನ್ನು ಕೊಡ್ತಾ ಇರೋದೇ ನಿಮಗೆ 10th ಆರಾಮಾಗಿ ಈಸಿಯಾಗಿ ನೀವು 30+ ಸ್ಕೋರ್ ಮಾಡಲಿ ಅಂತ. ಸೊ ಜಸ್ಟ್ ಪಾಸ್ ಆಗೋಕ್ಕೆ ಇದು ಬೆಸ್ಟ್ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯಾರಿಗಾದರೂ ಸಿಕ್ಕಿದ್ರೆ ಸಹ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮ್ಯಾಥ್ಸ್ ನನಗೆ ಕಷ್ಟ, ನನಗೆ ಬರೋದೇ ಇಲ್ಲ, ಅಥವಾ ನಾನು ಮ್ಯಾಥ್ಸಲ್ಲಿ ಫೇಲ್ ಆಗಿಬಿಡ್ತೀನಿ ಅನ್ನೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲೇನು ನಿಮಗೆ 10th ಬಂದೇ ಬರುವಂಥ ಪ್ರಶ್ನೆಗಳಿದೆ, ಅಂದರೆ 30+ ಬಂದೇ ಬರುತ್ತೆ. ಈ ಒಂದು
ವಿಡಿಯೋದಲ್ಲಿ ಇರುವಂಥ PDF ನೋಡಿದ್ರೆ ಸಾಕು. ಸೊ ನೀವು ಹಾಗೆ ನೋಟ್ ಮಾಡ್ಕೊಳ್ಳಿ, ಈ ಒಂದು ಲೆಕ್ಕ ಬರುತ್ತೆ. ಸೊ ಅದನ್ನೇ ಸಂಖ್ಯೆ ಚೇಂಜ್ ಮಾಡಿಕೊಂಡು ನೀವು ಒಂದು ಸಾರಿ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನನಗೆ ಈ ಲೆಕ್ಕ ಬರುತ್ತಾ ಇಲ್ವಾ, ಅಥವಾ ನಿಮಗೆ ಇಷ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವೇ ಕೌಂಟ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಪ್ರಮೇಯದಲ್ಲಿ 2 ಪ್ರಮೇಯ ಅಂತೂ ಕಲ್ತಿರಲೇಬೇಕು, 4 ಮಾರ್ಕ್ಸ್ದು. 3 ಮಾರ್ಕ್ಸ್ದು ಅಷ್ಟೇ, ವೃತ್ತ ಪ್ರಮೇಯ 1, ಆಮೇಲೆ ಪ್ರಮೇಯ 10.1 ಮತ್ತು ಪ್ರಮೇಯ 10.2 ಇದೆರಡಂತೂ ಕಲ್ತಿರಲೇಬೇಕು ನೀವು ವೃತ್ತಗಳಲ್ಲಿ. ಆಮೇಲೆ ಇನ್ನೂ 2 ತೇಲ್ಸ್ ಪ್ರಮೇಯ, ಹಾಗೆ ಕೋನ ಈ ಪ್ರಮೇಯ ಕಲ್ತಿರಬೇಕು. ಸೊ ನೀವು ಇದೆರಡು ಪ್ರಮೇಯ 4 ಮಾರ್ಕ್ಸ್ಗೆ, ಹಾಗೆ ವೃತ್ತದ್ದು 2 ಪ್ರಮೇಯ ಕಲ್ತ್ರೆ ಸಾಕು, ನಿಮಗೆ ಆರಾಮಾಗಿ 7 ಮಾರ್ಕ್ಸ್ ಬರುತ್ತೆ. ಹಾಗೆ ಇದರಲ್ಲಿ ಕೆಳಗಡೆ ವೃತ್ತದ ಪ್ರಮೇಯಗಳಿದೆ. ಸೊ ನಾನು ಅದನ್ನು ವಿವರಿಸ್ತಾ ಹೋಗ್ತೀನಿ ಮುಂದೆ ಹೋಗ್ತಿದ್ದಂಗೆ. ನೆಕ್ಸ್ಟ್ ನೋಡಿ, P(3, 4) ನಿರ್ದೇಶಾಂಕ ಬಿಂದುಗಳು ಮತ್ತು ಮೂಲ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ನೋಡಿ ಇಲ್ಲಿ ಎಷ್ಟು ಈಸಿಯಾಗಿ ಲೆಕ್ಕನ ವಿವರಿಸಿದ್ದಾರೆ ಅನ್ನೋದನ್ನು. ಸೊ ಮೂಲ ಬಿಂದುಗಳ ನಡುವಿನ ಸೂತ್ರ, ಸೊ ಇದು x² + y², ಇದು ನಿಮ್ಮ ಒಂದು ಸೂತ್ರ ಆಗಿರುತ್ತೆ. ಸೊ ಸೂತ್ರಗೆ 1 ಮಾರ್ಕ್ಸು, ಲೆಕ್ಕ ಬಿಡಿಸಿದರೆ 1 ಮಾರ್ಕ್ಸು, 2 ಮಾರ್ಕ್ಸ್ ಬರುತ್ತೆ. ಸೊ ನೀವು ಸೂತ್ರ ಎಲ್ಲ ಕಲ್ತಿರ್ಬೇಕಾದ್ರೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಫಸ್ಟು. ನೆಕ್ಸ್ಟ್ ನೋಡಿ, ಪ್ರಮೇಯ 1, ಸೊ ವೃತ್ತದ ಮೇಲಿನ ಪ್ರಮೇಯಗಳು. ಪ್ರಮೇಯ 1 ಮತ್ತು ಪ್ರಮೇಯ 2 ಇದೆರಡನ್ನೂ ಈಸಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಿರ್ಬೋದು, ಸರಾಸರಿ ಕಂಡುಹಿಡಿಯುವುದು. ಸೊ ಸರಾಸರಿ ನಿಮಗೆ ಗೊತ್ತು ನೋಡಿ, ಸೂತ್ರ ಇಲ್ಲಿದೆ. ಸೊ ಈ ಸೂತ್ರ ಹಾಕಿ ನಿಮ್ಮ ಒಂದು ಲೆಕ್ಕನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಹಾಗೆ ಇದೊಂದನ್ನು ನೀವೇ ಕಂಡುಹಿಡಬೇಕು, ಹಾಗೆ ಇದೊಂದನ್ನು. ಸೊ ಅವರು ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ. ಮಧ್ಯಬಿಂದು ಏನು ಅನ್ನೋದನ್ನು ಕಂಡುಹಿಡಬೇಕು. ಮಧ್ಯಬಿಂದು ಏನೂ ಇಲ್ಲ ನೋಡಿ, ಈ ಒಂದು 0 ಮತ್ತು 10 ಮಧ್ಯದಲ್ಲಿ ಏನಿರುತ್ತೋ ಅದೇ. ಸೊ ಇಲ್ಲಿ 5 ಬಂದಿದೆ, ಮತ್ತು 10 ಮತ್ತು 20 ನಡುವೆ 15, ಇದೇ ರೀತಿ ಮಧ್ಯಬಿಂದು ಈಸಿ. ಸೊ ಆಮೇಲೆ Fi ಮತ್ತು Xi ಕಂಡುಹಿಡಿಯೋದು, ಅದೆರಡನ್ನೂ ಇಂಟು ಮಾಡಬೇಕು. ಸೊ ಇದು F ಆವೃತ್ತಿ ಅಂದರೆ, ಮಧ್ಯಬಿಂದು ಅಂದರೆ 8 X. ಸೊ ನೋಡಿ 3 × 5 = 15. ಸೊ ಈ ರೀತಿ ಈಸಿಯಾಗಿ ಬರೀಬೋದು. ನಾನು ಆಲ್ರೆಡಿ ಇವಾಗ ನಿಮಗೆ ಅರ್ಧ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೆಕ್ಕನ. ಸೊ ಮುಂದಿಂದು ಆರಾಮಾಗಿ ನೀವು ಬರೀರಿ ನೋಡಿ, ಈಸಿಯಾಗಿದೆ. ಸರಾಸರಿ ಕಂಡುಹಿಡಿಯೋದು ಈಸಿ. ಸೊ ನೀವು ಇದನ್ನು ಬಿಟ್ಬಿಡಿ, ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯೋದು. ಸೊ ಇದನ್ನು ಸ್ಕಿಪ್ ಮಾಡಿ, ಇದು ಬರಲ್ಲ. ನೆಕ್ಸ್ಟು ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯೋದಿದೆ ನೋಡಿ, ಬಹುಲಕ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸೂತ್ರ ನೋಡಿ, ಇದಿದೆ ಸೂತ್ರ ಇದು. ಸೊ ನೆಕ್ಸ್ಟ್ ನೋಡಿ, ಮಧ್ಯಾಂಕದ ಸೂತ್ರ. ಸೊ ನೀವು ಈ 3ರಲ್ಲಿ ಕಲ್ತಿರಲೇಬೇಕು, ಯಾಕಂದರೆ ನಿಮಗೆ 2 ಆಪ್ಷನಲ್ಲಿ ಕೊಡ್ತಾರೆ. ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ, ಅಥವಾ ಬಹುಲಕ ಅಥವಾ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಈ ರೀತಿ ಕೊಟ್ಟಾಗ ನೀವು 3 ಅಥವಾ ಅಟ್ಲೀಸ್ಟ್ 2 ಆದರೂ ನೀವು ಕಲ್ತಿರಲೇಬೇಕು, ಯಾವುದಾದ್ರೂ 2, ಸರಾಸರಿ, ಬಹುಲಕ, ಮಧ್ಯಾಂಕ. ಈ 3ರಲ್ಲಿ 2 ಅಂತೂ ನಿಮಗೆ ಕನ್ಫರ್ಮ್ ಆಗಿ ಬಂತಿದ್ರೆ ಆರಾಮಾಗಿ ನೀವು 3 ಮಾರ್ಕ್ಸನ್ನು ತೆಗಿಬೋದು. ಸೊ ಸೂತ್ರದ ಪ್ರಕಾರ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕಲ್ತಿರಿ, ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕರೆಕ್ಟಾಗಿ ನೋಡಿ. ನೆಕ್ಸ್ಟು ನಕ್ಷೆಯ ವಿಧಾನ. ಸೊ ಲಾಸ್ಟು ಇದು 4 ಮಾರ್ಕ್ಸ್ಗೆ, ಇದನ್ನು ಅಷ್ಟೇ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ಬರೀಬೇಕು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಸಹ ಮಾಡಿದ್ದಾರೆ ನೋಡ್ಬೋದು. ಫುಲ್ಲು ನಕ್ಷೆನೂ ಕೊಟ್ಟಿದ್ದಾರೆ, ಇದನ್ನು ಬರೀಬೇಕು ನೀವು. ಸೊ ಇದಕ್ಕೆ 1 ಮಾರ್ಕ್ ಇರುತ್ತೆ ನಿಮಗೆ. ಹಾಗೆ ಇದೆಲ್ಲ ನಂಬರ್ಸ್ ಹಾಕಬೇಕಾದ್ರೆ ಮೈನಸ್ ಯಾವ ಕಡೆ, ಪ್ಲಸ್ ಯಾವ ಕಡೆ, ಅಥವಾ ಇದನ್ನು ಗುರುತಿಸೋದಾಗಿರ್ಬೋದು. ನಿಮಗೆ ಟೋಟಲಿ ಪೂರ್ತಿ ಕಂಪ್ಲೀಟಾಗಿ ಕರೆಕ್ಟ್ ಇದ್ದರೆ ಮಾತ್ರ 4 ಮಾರ್ಕ್ಸ್ ಕೊಡೋದು, ಇಲ್ಲಾಂದರೆ 3 ಮಾರ್ಕ್ಸ್ ಮಾತ್ರ ಕೊಡ್ತಾರೆ. ಸೊ ಇಲ್ಲೂ ಗುರುತಿಸಿರಬೇಕು, x3 ಅನ್ನೋದು, ಆಮೇಲೆ y2 ಅನ್ನೋದು, ಈ ರೀತಿ ಗುರುತಿಸಿರ್ಬೇಕೆಲ್ಲನೂ. ಸೊ ಇಷ್ಟೇ ನಿಮ್ಮ ಒಂದು ಪಾಸಿಂಗ್ ಪ್ಯಾಕೇಜು. ಸೊ ಇದರಲ್ಲಿ ನಿಮಗೆ ಎಲ್ಲ ಕವರ್ ಆಗಿದೆ. ಹಾಗೆ ನಾನು ಪ್ರಮೇಯವನ್ನು ಸಹ ಹೇಳಿದ್ದೀನಿ, ನೀವು ಇಷ್ಟನ್ನೇ ಓದ್ಕೊಂಡ್ರೆ ಸಾಕು, ಆರಾಮಾಗಿ 30+ ತೆಗಿಬೋದು. ಯಾವುದೇ ರೀತಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಎಕ್ಸಾಮಿನ ಹಿಂದಿನ ದಿನ ಸಹ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ಪಾಸಿಂಗ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ನೇ ಬಿಡ್ತೀನಿ ನಾನು ಎಕ್ಸಾಮಿನ ಹಿಂದಿನ ದಿನ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ನೀವು ಮೆಂಬರ್ಶಿಪ್ಪನ್ನು ತಗೊಳ್ಬೋದು. ಅದನ್ನು ತಗೊಳ್ಳೋದ್ರಿಂದ ನಾವು ಸಪ್ರೇಟಾಗಿ ಅವ್ರಿಗೇ ವೀಡಿಯೋ ಮಾಡಿ ಬಿಡ್ತೀವಿ, ಅಂದರೆ ಈ ರೀತಿ ಖಂಡಿತವಾಗಿ ಬರುವಂಥ ಪ್ರಶ್ನೆಗಳನ್ನು. ಸೊ ಅದನ್ನು ತಗೊಂಡ್ರೆ ನಿಮ್ಮ ಒಂದು ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಮತ್ತು ಯಾವುದಾದ್ರೂ ಮುಂದೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಹಾಗೆ ನಾನು ನೆಕ್ಸ್ಟ್ ಇವಾಗ ಕನ್ನಡ ಇರೋದ್ರಿಂದ ನಿಮಗೆ ಬುಧವಾರ ಕನ್ನಡ ಇದೆ. ಸೊ ಆ ಒಂದು ಪರೀಕ್ಷೆಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಬಿಡ್ತಾಯಿದ್ದೀನಿ. ಸೊ ಆ ಒಂದು ವೀಡಿಯೋಸ್ ನಿಮಗೆ ತಲುಪಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.